ಸರ್ ಹೇಳಿ ಸರ್, ಏನು ವಿಶೇಷ? ನಿನ್ನೆ ಬಜೆಟ್ ಮೊನ್ನೆ ಆಯ್ತು ಸರ್. ಆದ್ರೆ ಪ್ರತಿಪಕ್ಷಗಳೆಲ್ಲರೂ ಕೂಡ ಬಿಜೆಪಿಯವರು ಇಲ್ಲಿ ಸರ್ಕಾರಕ್ಕೆ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮೊಸರಲ್ಲಿ ಕಾಲು ಹುಡುಕೋ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ. ನೋಡಿ, ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಶ್ನೆ ಅಲ್ಲ ಇದು. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ, ಅಂದ್ರೆ ತೆರಿಗೆನಲ್ಲಿ ನಮಗೆ ಬರಬೇಕಾಗ್ತಾ ಇರುವಂತ ಪಾಲು ನಮಗೆ ಬರ್ತಾ ಇಲ್ಲ. ಅದನ್ನ ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ. ನಿರ್ಮಲಾ ಸೀತಾರಾಮ್ ಅವರೇ ಇಲ್ಲ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನ ನಾವು ಯಾವ್ದಾದ್ರೂ ರೀತಿ ನಾವು ನಿಭಾಯಿಸಬೇಕಾಗುತ್ತೆ ಅಂತ ಕೂಡ ಒಪ್ಪಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಏನಾದರೂ ಮಾಡಿ ನಾನೇ ಸ್ವತಃ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕನ್ನಡಿಗರ ಪರವಾಗಿ ನಾನು ಹೋರಾಟ ಮಾಡಿ ನಾನು ದುಡ್ಡು ತರ್ತೀನಿ ಅಂತಲೂ ಹೇಳಿದ್ದು ಇತಿಹಾಸ ಇದೆ. ಸೊ ನಾವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನ್ಯಾಷನಲ್ ಪ್ರಾಜೆಕ್ಟ್ಸ್ ಘೋಷಣೆ ಮಾಡ್ತೀನಿ ಅಂತ ಇರಿಗೇಷನ್ ಅಲ್ಲಿ ಹೇಳಿದ್ದು ನಾವು ಅವರ ಅಮೃತ್ ಕಾಲ್ ಇದೆ, ವಿಕಸಿತ್ ಭಾರತ್ ಇದೆ, ಮೇಕ್ ಇನ್ ಇಂಡಿಯಾ ಇದೆ, ಸ್ಕಿಲ್ ಇಂಡಿಯಾ ಇದೆ, ಡಿಜಿಟಲ್ ಇಂಡಿಯಾ ಇದೆ, ಏನು ಅಚ್ಚೇ ದಿನ ಬಂದ್ಬಿಟ್ಟಿದೆ ಮೋದಿ ಅವ್ರು ಬಂದ್ಮೇಲೆ ಅಂತ ಹೇಳಿದ್ದು ನಾವು ಅವರ. ಆಮೇಲೆ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಅಲ್ಲ, ಅಂದ್ರೆ ನಾವು ಬೆವರು ಸುರಿಸಿ ನಾವು ಇವತ್ತು ಬರೇ ರಾಜ್ಯ ಅಲ್ಲ ರಾಷ್ಟ್ರವನ್ನ ಕಟ್ತಾ ಇದ್ದೀವಿ. ರಾಷ್ಟ್ರವನ್ನ ಕಟ್ಟಲಿಕ್ಕೆ ನಮಗೆ ಸಹಕಾರ ಮಾಡಿ ಅಂತ ಹೇಳೋದು ತಪ್ಪಾಯ್ತಾ? ಇವತ್ತು ಆಸ್ತಿ ತೆರಿಗೆನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ, FDI ಬಂಡವಾಳದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ, ನಮ್ಮ GST ನಲ್ಲಿ ಟಾಪ್ 5 ನಲ್ಲಿ ಇದ್ದೀವಿ. ಇವತ್ತು ಬರೇ IT ಎಕ್ಸ್ಪೋರ್ಟ್ಸ್ ಏನು ಇವತ್ತು ನಮ್ಮ ರಾಜ್ಯದಿಂದ ಆಗ್ತಾ ಇದೆ 4.5 ಲಕ್ಷ ಕೋಟಿ ಆಗ್ತಾ ಇದೆ. ನಿನ್ನೆ 10,000 ಕೋಟಿ ರೂಪಾಯಿನ ನವೋದ್ಯಮಗಳಿಗೆ ಘೋಷಣೆ ಮಾಡಿದ್ರು. 110 ಯೂನಿಕಾರ್ನ್ ನಲ್ಲಿ 45 ಯೂನಿಕಾರ್ನ್ ಇವತ್ತು ನಮ್ಮ ರಾಜ್ಯದಿಂದ ಏನು ಹೊರಗೆ ಬಂದಿವೆ. ಮತ್ತೆ ಇವೆಲ್ಲ ಅಂಕಿಅಂಶಗಳು ಇಟ್ಟು ನಾವು ಕೇಳ್ತಾ ಇರೋದು ತಪ್ಪ? ಇವತ್ತು ಉದ್ಯೋಗ ಖಾತ್ರಿನಲ್ಲಿ ಜಾಸ್ತಿ ಕೊಡಿ ಅಂತ ಕೇಳೋದು ತಪ್ಪ? ಇದು ಉದ್ಯೋಗ ಖಾತ್ರಿ ಯೋಜನೆ ಸರಿ ಇಲ್ಲ, ಇದನ್ನ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ 11 ವರ್ಷ ಆಯ್ತು. ಅವ್ರು ಇನ್ನೂ ಕೊಡ್ತಾ ಇದಾರಲ್ಲ ದುಡ್ಡು ಇದಕ್ಕೆ, ಆದ್ರೆ ಅದ್ರ ತಕ್ಕಂಗೆ ಕೊಡ್ತಾ ಇದಾರ? ಉದ್ಯೋಗ ಸೃಷ್ಟಿ ಮಾಡುವಂತ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ರೆ ಯಾರಿಗೆ ಒಳ್ಳೇದಾಗುತ್ತೆ? ರಾಷ್ಟ್ರಕ್ಕೆ ಒಳ್ಳೇದಾಗುತ್ತಲ್ವಾ? ಅದಕ್ಕೆ ಕರ್ನಾಟಕಕ್ಕೆ ಕೊಡಿಯಪ್ಪ ಅಂತ ಕೇಳ್ತಾ ಇರೋದು. ಇವರೇ ಅಲ್ವಾ ಜಂಬ ಕಚ್ಕೊಂಡಿದ್ದು ಎದೆ ತಟ್ಟು ಹೇಳ್ತಾ ಇರೋದು 25 MP ಇದೀವಿ, ನಾವು 28 MP ಕರ್ನಾಟಕದಿಂದ. ನಮಗೆ ಬಿಜೆಪಿಯಿಂದ ಏನು ಕೇಂದ್ರ ಬಿಜೆಪಿಯಿಂದ ನಾವೆಲ್ಲ ಏನಾದ್ರೂ ತರಬಹುದು ಅಂತ ಇವರೇ ತಾನೇ ಎದೆ ತಟ್ಟು ಹೇಳ್ತಾ ಇದ್ದಿದ್ದು. ಮಾತೆತ್ತಿದ್ರೆ ಮೋದಿ ಅವರು ಮನ್ ಕಿ ಬಾತ್ ಭಾಷಣದಲ್ಲಿ ಹೇಳ್ತಾರಲ್ಲ, ಅದ್ರ ಬದಲೇ UP ಬಿಹಾರಿಗ ನಿನ್ನೆ ಬಜೆಟ್ ತೆಗೆದು ನೋಡಿ. ಹಿಂದಿನ ಬಜೆಟ್ ಏನಿತ್ತು? ಆಂಧ್ರ ಪ್ರದೇಶಗಿತ್ತು, 1000 ಕೋಟಿ ರೂಪಾಯಿ ಅಮರಾವತಿ ಕೊಟ್ರು. ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಏನು ರಾಜ್ಯಗಳೆಲ್ಲ ಇದು ದೇಶದ ಬಜೆಟ್ ಅಂತ. ನಿನ್ನೆ ಬಜೆಟ್ ಏನಿತ್ತು? ನಿನ್ನೆ ಭಾರತದ ಬಜೆಟ್ ಇತ್ತ, ಬಿಹಾರ್ ಬಜೆಟ್ ಇತ್ತ? ಬಿಹಾರಿಗೆ ಎಷ್ಟು ಕೊಟ್ಟಿದ್ದಾರೆ? ಈಗಾಗಲೇ ಕನ್ನಡಿಗರು 100 ರೂಪಾಯಿ ಕೊಟ್ರೆ 12 ರೂಪಾಯಿ ವಾಪಸ್ ಬರ್ತಾ ಇದೆ ನಮಗೆ. ಅದೇ ಬಿಹಾರಿಗೆ 100 ರೂಪಾಯಿ ಕೊಟ್ರೆ ಇವಾಗ 178 ರೂಪಾಯಿ ಹೋಗ್ತಾ ಇದೆ. ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ, ಆದ್ರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾವ ರಾಜ್ಯದಿಂದ ಇವತ್ತು ದೇಶ ನಡೀತಾ ಇದೆ, ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿದೆ, ಯಾವ ರಾಜ್ಯದಿಂದ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ನವೋದ್ಯಮಗಳು ಬರ್ತಾ ಇದೆ, SMEs MSMEs ಕಟ್ತಾ ಇದ್ದೀವಿ, ಅಂತ ರಾಜ್ಯಗಳಿಗೆ ಅನ್ಯಾಯ ಮಾಡೋದ್ರಲ್ಲಿ ಏನ್ ಸಿಗ್ತಾ ಇದೆ ಕೇಂದ್ರಕ್ಕೆ? ಇದು ಬರೇ ಪೊಲಿಟಿಕಲ್ ಬಜೆಟ್ ಆಗ್ತಾ ಇದೆ ಹೊರತು ದೇಶವನ್ನ ಕಟ್ಟುವಂತ ಬಜೆಟ್, ಕಾರ್ಮಿಕರಿಗೆ, ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂತ ಬಜೆಟ್ಗಳು ಇಲ್ಲಿ ತನಕ ನಾವು ಕಂಡಿಲ್ಲ. ಇವತ್ತು ಅಂಕಿಅಂಶಗಳು ನೋಡಿ ದಯವಿಟ್ಟು. ಕಳೆದ 50 ವರ್ಷದಲ್ಲಿ ಇರ್ಲಾರ್ದಂತ ನಿರುದ್ಯೋಗ ಸಮಸ್ಯೆ ಇವತ್ತಿದೆ. ಇದಕ್ಕೆ ಅಮೃತ್ ಕಾಲ್ ಅಂತಾರ? ರೈತರು ಕಂಗಾಲಾಗಿದ್ದಾರೆ, ಇದಕ್ಕೆ ವಿಕಸಿತ್ ಭಾರತ್ ಅಂತಾರ? ಇವತ್ತು ಎಲ್ಲ ಬಂಡವಾಳಗಳೆಲ್ಲ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ, ಇಲ್ಲಿ ಯಾವುದು ಬಂಡವಾಳ ಬರ್ತಾ ಇಲ್ಲ. ಇವತ್ತು ಇದಕ್ಕೆ ಅಚ್ಚೇ ದಿನ ಅಂತಾರ? ಇವತ್ತು ದಯವಿಟ್ಟು ಅಂಕಿಅಂಶಗಳ ಮೇಲೆ ಮಾತಾಡಿದ್ರೆ ಓಕೆ, ರಾಜಕೀಯವಾಗಿ ಮಾತಾಡ್ಬೇಕಾದ್ರೆ ಯಾವುದೇ ವೇದಿಕೆ ಸಜ್ಜು ಮಾಡಿ ಬಂದು ಮಾತಾಡ್ತೀವಿ. ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರಲ್ಲಪ್ಪ, 10 ವರ್ಷ ಆಯ್ತು. ಮೇಕ್ ಇನ್ ಇಂಡಿಯಾ ನಮ್ಮ ಕಾಲದಲ್ಲಿ ಎಷ್ಟಿತ್ತು? 7.9% ಇತ್ತು. ಇವಾಗ ಎಷ್ಟಾಗಿದೆ? ಕ್ಲೋಸ್ ಟು ಅರೌಂಡ್ 5.8% ಆಗಿದೆ. ಮೇಲೆ ಹೋಯ್ತಾ ಕೆಳಗೆ ಬಂತ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್? ಇದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಕ್ ತಯಾರಿಲ್ಲ. ಬರೇ ಅಲ್ಲಿ ಹೋಗಿ ಸ್ನಾನ ಮಾಡಿದೆ, ಇಲ್ಲೋಗಿ ಸ್ನಾನ ಮಾಡಿದೆ, ನೀವು ಹಿಂದೂ ವಿರೋಧಿ, ನೀವು ದೇಶದ್ರೋಹಿಗಳು, ಇಷ್ಟೇ ಬರೋದು ಅವರಿಗೆ. ಈ ಬಿಹಾರ್ ಬಜೆಟ್ ಕನ್ನಡಿಗರಿಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ.
ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಾವೇನು ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ, ಬಂಡವಾಳ ತರ್ತಾ ಇದ್ವಿ ಹೊರಗಡೆಯಿಂದ, ಇವತ್ತು ರಾಷ್ಟ್ರ ನಡೀತಾ ಇದೆ, ಅದಕ್ಕೆ ತಕ್ಕಂಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ. ಬಿಜೆಪಿ ನಾಯಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರಿಗೆ ತಾವು 2 ಸರಿ ಇಲ್ಲಿಂದ ಆಯ್ಕೆ ಮಾಡಿದ್ದೀರಾ, ಅಟ್ಲೀಸ್ಟ್ ಆ ನಮ್ಮ ಕನ್ನಡಿಗರ ಋಣನ ತೀರ್ಸ್ಲಿಕ್ಕನ್ನ ಅವ್ರು ಏನಾದ್ರೂ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರೆ ಉತ್ತಮ.